ಅಜ್ಜಿ ಕುತ್ತಿಗೆ ಮೇಲೆ ಆ ಮಾರ್ಕ್ ಬರೋದಕ್ಕೆ ಹೇಗೆ ಸಾಧ್ಯ? ನಾನು ಇಷ್ಟು ದಿನ ಅದನ್ನು ನೋಡೇ ಇರಲಿಲ್ಲ. ಹೇಗೆ ಮಿಸ್ ಆಯಿತು? ಏನಿರ್ಬೋದು ಆ ಮಾರ್ಕು? ಅಲ್ಲ, ಇಷ್ಟು ದಿನ ಅಜ್ಜಿ ಕುತ್ತಿಗೆ ಮೇಲೆ ಇದ್ದಿದ್ದು ಗುರುತನ್ನ ನೀವು ಯಾರು ನೋಡೇ ಇರಲಿಲ್ವಾ? ಇಲ್ಲ, ನೋಡಿರಲಿಲ್ಲ. ನನಗೆ ನಿಮ್ಮ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಸುಮ್ಮನೆ ಏನೇನೋ ನೆಪ ಮಾಡಿಕೊಂಡು ಮಾತಾಡೋ ಪ್ರಯತ್ನ ಮಾಡಬೇಡಿ. ನೋಡಿ, ನಾನವತ್ತು ಹಾಗೆ ನಡ್ಕೊಂಡಿದ್ರಿಂದ ನಿಮಗೆ ಬೇಸರ ಆಗಿದೆ ಅಂತ ನನಗೆ ಗೊತ್ತು. ಆದರೆ ನಾನು ಬೇಕು ಅಂತ ಹಾಗೆ ಮಾಡಲಿಲ್ಲ. ಹೇಳಿದ್ನಲ್ಲ, ನನಗೆ ತುಂಬ ಭಯ ಆತಂಕ ಆಗಿತ್ತು. ಆ ಪಕ್ಷಿನ ನೋಡಿ ನನಗೇನು ಮಾಡಬೇಕು ಅಂತ ತೋಚಲಿಲ್ಲ. ಅಷ್ಟೇ ಹೊರತು ನಿಮಗೆ ಸಹಾಯ ಮಾಡಬಾರ್ದು ಅನ್ನೋ ಉದ್ದೇಶ ನನ್ನ ಮನಸ್ಸಲ್ಲಿ ಇರಲಿಲ್ಲ. ಆದರೆ ನನ್ನ ಜಾಗದಲ್ಲಿ ನೀವಿದ್ದು ನಿಮ್ಮ ಜಾಗದಲ್ಲಿ ನಾನಿದ್ದಿದ್ರೆ ನನ್ನ ಪ್ರಾಣನ ಒತ್ತೆ ಇಟ್ಟಾದ್ರೂ ನಿಮ್ಮನ್ನು ಕಾಪಾಡ್ತಾ ಇದ್ದೆ. ಅದು ನಾನು ನಿಮ್ಮ ಮೇಲಿಟ್ಟಿರೋ ಪ್ರೀತಿ. ನನಗೇನಾದರೂ ಪರವಾಗಿಲ್ಲ, ನಾನು ಪ್ರೀತಿಯೋ ಜೀವ ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಉದ್ದೇಶ. ಆದರೆ ಅದೇ ಥರದ ಪ್ರೀತಿ ನಿಮ್ಮ ಕಡೆ ನನಗೆ ಸಿಗಲಿಲ್ಲ ಅಷ್ಟೇ. ಅದನ್ನ ನಿರೀಕ್ಷೆ ಮಾಡಿದ್ದು ನನ್ನ ತಪ್ಪು. ಅಮೃತ ಅವರೇ, ನಾನೀಗಲೂ ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ. ಆ ಪ್ರೀತಿಲಿ 1% ಕಮ್ಮಿ ಆಗಿದೆ. ಇದಂತೂ ಸತ್ಯ. ನಾನು ಮದುವೆ ಆಗಬೇಕಾಗಿರೋ ಹುಡುಗಿ ಹಾಗಿರ್ಬೇಕು ಹೀಗಿರ್ಬೇಕು ಅಂತೆಲ್ಲ ಕನ್ಸು ಕಟ್ಕೊಂಡು ನಾನು ಅದೇ ಸಮಯಕ್ಕೆ ನಿಮ್ಮನ್ನು ನೋಡಿದೆ. ನೀವೇ ನನಗೆ ಸರಿಯಾದ ಹುಡುಗಿ ಅಂತ ನಿರ್ಧಾರ ಮಾಡಿದೆ. ನಿಮ್ಮನ್ನ ಕಾಡಿ ಬೇಡಿ ಹೇಗೋ ಒಲಿಸ್ಕೊಂಡು ಮದುವೆನೂ ಆದೆ. ನೀವು ನನ್ನ ಬೇಕು ಬೇಡಗಳನ್ನೆಲ್ಲ ಅರ್ಥ ಮಾಡ್ಕೊಂಡು ನನ್ನ ಪ್ರೀತಿಸ್ತೀರಾ ಅಂತ ನಂಬ್ಕೊಂಡೆ. ಈಗಲೂ ನನಗೆ ಬೇಕಾಗಿರೋದು ನೀವೇ ಕಣ್ರಿ. ಆದರೆ ನಿಮ್ಮಿಂದ ನನಗೆ ಸಿಗ್ಬೇಕಾಗಿರೋ ಪ್ರೀತಿ ಸಿಗಲ್ವೇನೋ ಅನ್ನೋ ಭಯ ಶುರುವಾಗಿದೆ. ನೀವಿದ್ದು ನಾನು ಎಲ್ಲಿ ಒಂಟಿಯಾಗಿ ಹೋಗ್ತೀನೋ ಅನ್ನೋ ಆತಂಕ ಕಾಡ್ತಾ ಇದೆ. ನಿಮ್ಮಿಂದ ನನಗೆ ಸಿಗ್ಬೇಕಾಗಿರೋ ಪ್ರೀತಿ ಸಿಗಲ್ವೇನೋ ಅನ್ನೋ ಭಯ ಶುರುವಾಗಿದೆ. ನೀವಿದ್ದು ನಾನು ಎಲ್ಲಿ ಒಂಟಿಯಾಗಿ ಹೋಗ್ತೀನೋ ಅನ್ನೋ ಆತಂಕ ಕಾಡ್ತಾ ಇದೆ. ಇದೇನು ಬಾಬಾ ಹೀಗಾಗೋಯ್ತು? ಒಂದಾದ್ಮೇಲೆ ಒಂದು ಕಷ್ಟಗಳು ಎದುರಾಗ್ತಾನೆ ಇದೆಯಲ್ಲ. ಅಲ್ಲ ಬಾಬಾ, ನಿಮಗೂ ಮೊದಲು ಯಾರು ತಾನೇ ಪ್ರತಿಷ್ಠಾಪನೆ ಮಾಡಿರೋಕೆ ಸಾಧ್ಯ? ಅದು ಹೇಗ ಪವಿತ್ರ ಆಯಿತು? ಯಾರು ಮಾಡಿರ್ಬೋದು ಇದನ್ನ? ರುದ್ರ, ವಿಷ್ಣು, ಶಿವಲಿಂಗ ಯಾವ ಕಾರಣಕ್ಕೆ ಅಪವಿತ್ರ ಆಗಿದೆ, ಹೇಗಾಯ್ತು, ಇದನ್ನೆಲ್ಲ ನಿರ್ದಿಷ್ಟವಾಗಿ ಹೇಳೋದಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ. ಆದರೆ ಈಗಲೇ ಅದು ಶುದ್ಧೀಕರಣ ಆಗಬೇಕು. ಅದು ನಾನಿರೋ ಸ್ಥಳದಲ್ಲೇ. ಏನು ಹೇಳ್ತಿದ್ರ ಬಾಬಾ? ಹೌದು ವಿಷ್ಣು, ನಾನಿರೋ ಸ್ಥಳದಲ್ಲೇ ಮೃತ್ಯುಂಜಯ ಯಾಗ ಆಗಬೇಕು. ಆಮೇಲೆ ಘಟ ಸರ್ಪದ ರಕ್ತದಿಂದ ಶಿವಲಿಂಗನ ಶುದ್ಧೀಕರಣ ಮಾಡಬೇಕು. ಅದರಿಂದ ಒಂದು ವಿಶೇಷವಾದ ಶಕ್ತಿ ಆಹ್ವಾನ ಆಗುತ್ತೆ. ಆ ಶಕ್ತಿಯಿಂದ ನಾಗಮಣಿ ಇರೋ ಸ್ಥಳನ ನಾವು ಕಂಡುಹಿಡಿಬಹುದು. ನಾಗಮಣಿ ಇರೋ ಜಾಗನ? ಆದರೆ ಘಟಸರ್ಪ ಯಾವುದು? ಅದೆಲ್ಲಿದೆ? ನಾನು ಕಾರ್ಕೋಟಕ ಘಟಸರ್ಪವನ್ನು ನನ್ನ ಮಂತ್ರಶಕ್ತಿಯಿಂದ ಆಹ್ವಾನ ಮಾಡಿಕೊಂಡು ಯಾಗವನ್ನು ಮಾಡ್ತೀನಿ. ಆದರೆ ಅದಕ್ಕೂ ಮೊದಲು ಶಿವಲಿಂಗನ ನಾನಿರೋ ಕಡೆಗೆ ತಗೊಂಡೋಗೋದಕ್ಕೆ ನಿಮ್ಮೆಲ್ಲರೂ ಒಪ್ಪಿಗೆ ಬೇಕು. ಖಂಡಿತ ಬಾಬಾ, ನಾಗಮ್ಮನ ಇರೋ ಸ್ಥಳ ಗೊತ್ತಾಗುತ್ತೆ ಅನ್ನೋದಾದ್ರೆ ಅದಕ್ಕೋಸ್ಕರ ನಾವು ಏನು ಬೇಕಾದ್ರೂ ಮಾಡಕ್ಕೆ ಸಿದ್ಧ. ಹಾಗಾದರೆ
ನನ್ನ ಈ ನಿರ್ಧಾರನ ಈ ಮನೆಯಲ್ಲಿ ಯಾರು ವಿರೋಧಿಸದೇ ಇರೋ ಹಾಗೆ ನೀವುಗಳು ನೋಡ್ಕೊಳ್ಳಿ. ಖಂಡಿತ ಬಾಬಾ, ಅದ್ರ ಚಿಂತೆ ನಿಮಗೆ ಬೇಡ. ಹ್ಞೂ ಬಾಬಾ, ನಮ್ಮ ತಾಯಿಗೆ ಆ ಶಿವಲಿಂಗ ಮನೇಲಿರೋದು ಸ್ವಲ್ಪನೂ ಇಷ್ಟ ಇಲ್ಲ. ನನ್ನನ್ನೇ ದೇವಸ್ಥಾನಕ್ಕೆ ಕಳಿಸ್ಬಿಡಿ ಅಂತ ಹೇಳಿದ್ರು. ಆದರೆ ಯಾರು ಸಾಧುಗಳು ಬಂದು ಆ ಶಿವಲಿಂಗ ನಿಮ್ಮ ಮನೇಲಿದೆ ಅಂತ ಹೇಳಿದ್ದಕ್ಕೆ ಬಲವಂತ ಒಪ್ಕೊಂಡಿದ್ದಾರೆ ಅಷ್ಟೇ. ಓಹೋ, ಆ ಸಾಧನ ರುದ್ರ, ವಿಷ್ಣು ಅವನೊಬ್ಬ ಕಪಟಿ. ಯಾವುದೇ ಕಾರಣಕ್ಕೂ ನೀವುಗಳು ಅವನ ಮಾತುಗಳನ್ನ ನಂಬಿ ಮೋಸ ಹೋಗಬೇಡಿ. ಇಲ್ಲ ಬಾಬಾ, ನೀವು ಹೇಳಿದ್ಮೇಲೆ ಮುಗೀತು. ಎಲ್ಲ ನೀವು ಹೇಗೆ ಹೇಳ್ತಿರೋ ಹಾಗೆ. ಸರಿ, ಹಾಗಾದ್ರೆ ಬನ್ನಿ. ಬಾಬಾ, ಮುಂದೇನು? ನಾವು ಅದು ಶಿವಲಿಂಗ ಅಪವಿತ್ರ ಆಗಿರೋದ್ರಿಂದ ಇದಕ್ಕಿರೋ ಪರಿಹಾರ ಅಂದರೆ ಇದನ್ನು ಬಾಬಾ ಇರೋ ಜಾಗಕ್ಕೆ ತಗೊಂಡು ಹೋಗ್ಬೇಕಂತೆ. ಏನು? ಶಿವಲಿಂಗನ ಮನೆಯಿಂದ ಹೊರಗಡೆ ತಗೊಂಡು ಹೋಗೋದಾ? ಸಾಧ್ಯನೇ ಇಲ್ಲ. ಅಷ್ಟಕ್ಕೂ ಶಿವಲಿಂಗನ ಅವರಿರೋ ಜಾಗಕ್ಕೆ ಯಾಕೆ ತಗೊಂಡು ಹೋಗ್ಬೇಕು? ಇಲ್ಲಿ ಶುದ್ಧೀಕರಣ ಮಾಡಬಹುದಲ್ಲ? ನೋಡಮ್ಮ ಅಮೃತ, ವಿಚಾರ ನೀನು ಅಂದ್ಕೊಂಡಿರೋಷ್ಟು ಸರಳವಾಗಿಲ್ಲ. ಈ ಶಿವಲಿಂಗಕ್ಕೆ ಬಾಬಾಗಿಂತ ಮುಂಚೆನೇ ಯಾರೋ ಪ್ರಾಣ ಪ್ರತಿಷ್ಠಾಪನೆ ಮಾಡಿಬಿಟ್ಟಿದ್ದಾರೆ. ಆ ರೀತಿ ಮಾಡುವಾಗ ಈ ಮನೆಗೆ ಕೆಡಕಾಗೋ ರೀತಿ ಮಾಡ್ತಿದ್ದಾರೆ. ಇದು ಇಲ್ಲೇ ಇದ್ದರೆ ನಮ್ಮ ಮನೆಗೆ ಶ್ರೇಯಸ್ಸಲ್ಲ. ಇದಕ್ಕೆ ಮಹಾಮೃತ್ಯುಂಜಯ ಯಾಗ ಆಗಬೇಕು. ಅದು ಬಾಬಾ ಇರೋ ಜಾಗದಲ್ಲೇ ಆಗಬೇಕು. ಆಗಲೇ ಈ ಮನೆಗೆ ಬಂದಿರೋ ಕಂಟಕ ಪರಿಹಾರ ಆಗೋಕ್ಕೆ ಸಾಧ್ಯ. ಅರ್ಥ ಮಾಡ್ಕೋ. ಇಲ್ಲ, ನೀವು 1000 ಹೇಳಿದ್ರು ನನಗೆ ನಂಬಿಕೆ ಬರ್ತಾ ಇಲ್ಲ. ಅಮೃತ, ಬಾಬುನ ಎದುರು ನಿಂತು ಮಾತಾಡೋಷ್ಟು ದುರಂಕಾರನ ನಿನ್ಗೆ? ಬಾಬುನ ಮಾತಿಗೆ ನಾವೇ ಯಾರು ಎದುರಾಡೋದಿಲ್ಲ. ಅಂತರದಲ್ಲಿ ನಿನ್ನ ಮಾತು ನಾವು ಕೇಳ್ತೀವಿ ಅಂತ ತಿಳ್ಕೊಂಡಿದ್ಯಾ? ಈ ಮನೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ತಿಳಿದಿಲ್ಲ ಅನ್ಸುತ್ತೆ ನಿನಗೆ. ಅಜ್ಜಿ, ದಯವಿಟ್ಟು ಚುಚ್ಚಿ ಮಾತಾಡಬೇಡಿ. ಈಗ ಅದಕ್ಕೆಲ್ಲ ಸಮಯ ಅಲ್ಲ. ಈಗ ನಾವು ಶಿವಲಿಂಗನ ಮನೇಲೆ ಉಳಿಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಸಾಧುಗಳು ಹೇಳೋದ್ರು ತಾನೇ ಅಜ್ಜಿ, ಶಿವಲಿಂಗ ಮನೆಯಿಂದ ಎಲ್ಲೂ ಹೋಗೋ ಹಾಗಿಲ್ಲ ಅಂತ. ನೀವ್ ಯಾರು ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಇಲ್ಲ, ಶಿವಲಿಂಗನ ಮನೆಯಿಂದ ಹೊರಗಡೆ ತಗೊಂಡೋಗೋದಿಕ್ಕೆ ನಾನು ಅವಕಾಶ ಮಾಡಿಕೊಡೋದಿಲ್ಲ. ನೋಡ್ದೆ ಅರ್ಜುನ್, ನಿನ್ನ ಹೆಂಡತಿ ಯಾವ ಮಟ್ಟಿಗೆ ಬೆಳೆದಿದ್ದಾಳೆ ಅಂತ? ಅಜ್ಜಿ, ಅದು ಸಾಕು ಅಮೃತ ಅವರೇ, ನಾನು ಕೇಳಿಸ್ಕೊತಾ ಇದ್ದೀನಿ ಅಲ್ಲ. ಶಿವಲಿಂಗ ಅಪವಿತ್ರ ಆಗಿದೆ, ಮನೆ ಕಂಟಕ ಇದೆ ಅಂತ ಬಾಬಾ ಹೇಳ್ತಾ ಇದ್ರು. ನಿಮಗೆ ನಿಮ್ಮ ಹಠನೇ ಮುಖ್ಯ ಆಗೋಯ್ತಾ? ನಾನೇ ನನಗೋಸ್ಕರ ಹಠ ಮಾಡ್ತಾ ಇದ್ದೀನ ಇಲ್ವಲ್ಲ? ಬೇಡ ಅಮೃತ ಅವರೇ, ಈ ವಿಚಾರದ ಬಗ್ಗೆ ಇನ್ನು ಮಾತು ಬೇಡ. ಮನೆಯವರೆಲ್ಲ ನಿರ್ಧಾರ ಮಾಡಾಗಿದೆ. ಶಿವಲಿಂಗನ ಬಾಬಾ ತಗೊಂಡು ಹೋಗ್ತಾರೆ, ಅದಕ್ಕೆ ಹಿರಿಯರ ಒಪ್ಪಿಗೆ ಇದೆ. ಮನೆಯವ್ರ ನಿರ್ಧಾರನ ಪ್ರಶ್ನೆ ಮಾಡಬೇಡಿ, ಅವ್ರ ವಿರುದ್ಧ ನಿಲ್ಲಬೇಡಿ ಅಷ್ಟೇ. ಯಾರ ಕಲ್ಪನೆಗೂ ಬಾರದ ಹಾಗೆ ಚಿತ್ರ ವಿಚಿತ್ರ ಘಟನೆಗಳು ನಡೀಬಹುದು. ಇದೆಲ್ಲ ಗೊತ್ತಿದ್ದೆ ಆ ಸಾಧು ಶಿವಲಿಂಗ ಮನೇಲಿರ್ಲಿ ಅಂತ ಹೇಳಿದ್ದು. ನನ್ನ ಮಾತು ಕೇಳಿಸ್ತಾ ಇದೆಯಾ ನಿನಗೆ? ಅಜ್ಜಿ ಇದೇ ಮನೆಯವರ ಅತ್ತೆ? ಹೌದು ಅತ್ತೆಮ್ಮ, ಇದೇ ಮನೆಯವರು. ಇಲ್ಲ, ಇದೇನು ಹುಚ್ಚಾಟ ಅಮೃತ? ಹುಚ್ಚಾಟ ಅಲ್ಲ ಅತ್ತೆ, ಸತ್ಯದ ಹುಡುಕಾಟ. ನಿಜ ಹೇಳಿ, ನನ್ನ ಮೇಲೆ ಆಣೆ ಮಾಡಿ ಹೇಳಿ, ಅಜ್ಜಿ ಇದೇ ಮನೆಯವರು ಅಂತ.